ಸೊ ಹಾಗಾಗಿ ನಿಮ್ಮ ಹೋರಾಟ ನಿರಂತರ ನಿರಂತರ ನಿರಂತರ. ನೀವು ಯಾವ ಪ್ರಾಣಿನೂ ಬಿಡಲ್ಲ. ನೀವು ಹೆಂಗ್ ಗೊತ್ತ, ನೀವು ವೆಹಿಕಲ್ ಹತ್ತಿರಕ್ಕಿಂತ ಜಾಸ್ತಿ ಪ್ರಾಣಿಗಳನ್ನ ಹತ್ಬಿಟ್ಟಿರಿ. ಅಯ್ಯಯ್ಯೋ, ಎಮ್ಮೆ ಹತ್ತಿದ್ರಿ, ಕೋಣ ಹತ್ತಿದ್ರಿ, ತಪ್ಪೇನಿಲ್ಲ, ತತ್ತಿದ್ರಿ, ತಪ್ಪೇನಿಲ್ಲ. ಇವು ಚಳುವಳಿ ಅಂತ ಅಂದರೆ ಅದು ಮಡಿವಂತಿಕೆ ಅಲ್ಲ. ಚಳುವಳಿ ಅದರದೇ ಆದಂಥ ಚಿಂತನೆಗಳಿರ್ತವೆ. ಅದಕ್ಕೆ ಪ್ರಾಣಿಗಳಿಂದ ತಂದಾಗ ಏನಾಗುತ್ತೆ, ಅದಕ್ಕೆ ಜನರು ಆ ಚಳುವಳಿಗೆ ಇನ್ನೂ ಶಕ್ತಿ ಬರುತ್ತೆ, ಚಳುವಳಿಗೆ ಇನ್ನೂ ಗೌರವ ಬರುತ್ತೆ. ನಾವು ಇಷ್ಟಾರ ಮಾಡ್ತೀವಿ, ಬೇರೆ ಬೇರೆ ದೇಶಗಳಲ್ಲಿ ಇನ್ನೂ ಭಾಳ ಕೆಟ್ಟದಾಗಿ ಮಾಡೋದುಂಟು ಚಳುವಳಿಗಳನ್ನು ಬೇರೆ ಬೇರೆ ದೇಶದಲ್ಲಿ. ನಾವು ಪ್ರಾಣಿಗಳನ್ನು ತಂದರೆ ಅದು ಒಂದು ಶಕ್ತಿ. ಕತ್ತೆಗಳು ತಂದಿದ್ದೀವಿ, ಎಮ್ಮೆಗಳು ತಂದಿದ್ದೀವಿ, ಕುರಿಗಳು ತಂದೀವಿ, ಎಲ್ಲ 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 ಏನು ತಪ್ಪೇನಿಲ್ಲ. ಈಗ ನೀವು ಬಸ್ ದರ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕುದುರೆ ಮೇಲೆ ಸವಾರಿ ಅಂತೀವಿ, ಬಸ್ ದರ ಜಾಸ್ತಿ ಆಯಿತು ಕತ್ತೆ ಮೇಲೆ ಅಂತೀವಿ. ಕತ್ತೆ ಮೇಲೆ ಕತ್ತೆ ನಾಚಿಕೆ ಯಾಕೆ? ಕಾರಣ ಏನು ಮಾಡ್ತು ಕತ್ತೆ ನಿಮಗೆ? ಪ್ರಾಣಿಗಳೆಲ್ಲ ಶಾಪ ಹಾಕ್ತವೆ ನಿಮಗೆ, ಪ್ರಾಣಿಗಳೆಲ್ಲ ಶಾಪ ಹಾಕ್ತವೆ ಅಂದೆ. ಪ್ರಾಣಿ ಪಕ್ಷಿಗಳು ಯಾವುದು ಶಾಪ ಹಾಕ್ತವೆ? ಪ್ರಾಣಿ ಪಕ್ಷಿಗಳೆಲ್ಲ ಇಲ್ಲ. ಅವು ನನ್ನ ಬಗ್ಗೆ ಬಹಳ ಪ್ರೀತಿ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಚಳುವಳಿಗೆ, ನಮ್ಮನ್ನು ಜನಗಳ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಚಳುವಳಿಗೆ ಅಂತ ಅಗಾಧವಾದ ಪ್ರೀತಿ. ನೋಡಿ, ಇವತ್ತು ನೀವು ಪ್ರೆಸ್ ಕ್ಲಬ್ಬಿಗೆ ಹೋಗಿದ್ರಿ, ಈಗ ನೀವು ಪ್ರೆಸ್ ಮೀಟ್ ಮಾಡೋಕ್ಕೆ ಜೇನು ನೊಣಗಳು ಮುತ್ತಕೊಂಬಿಟ್ವು. ಜೇನು ನೊಣಗಳು ನೋಡಿ, ನಿಮ್ಮ ಬಂದು ಜನಕ್ಕೂ ಇಷ್ಟ ಇಲ್ಲ, ಜೇನಿಗೂ ಇಷ್ಟ ಇಲ್ಲ. ಜೇನು ನನಗೆ ಕಚ್ಚಲೇ ಇಲ್ಲ, ಜೇನು ನನಗೆ ಕಚ್ಚಲೇ ಇಲ್ಲ. ವಾಟಾಳ್ ನಾಗರಾಜ್ ಪರಿಶುದ್ಧವಾದವರು, ವಾಟಾಳ್ ನಾಗರಾಜ್ ಪ್ರಾಮಾಣಿಕವಾದವರು, ವಾಟಾಳ್ ನಾಗರಾಜ್ ಅದ್ಭುತವಾದಂಥ ಮಹಾನ್ ಹೋರಾಟಗಾರ. ನಿಮ್ಮ ಯಾರಿಗೋ ಕಚ್ಚಿತು, ನನ್ನ ಹತ್ರ ಬರಲಿಲ್ಲ, ನಿಮ್ಮ ಕಿರಣ್ಣಿಗೂ ಕಚ್ಚಿಬಿಟ್ಟಿದೆ. ನನ್ನ ಹತ್ರ ನಾನು ಎಷ್ಟು ಬರೋದ್ರೆ ನನಗೆ ಎಲ್ಲ ಕಡೆ ಚುಚ್ಚಬೇಕಾಗಿತ್ತು, ಬರಲಿಲ್ವೇ? ಎಲ್ಲಿ ಯಾವ ಜಾಗ ಖಾಲಿ ಇದೆ? ಈಗ ಮಫ್ಲರ್ನ ಇದ್ಕೊಂಡ್ರಿ, ದೊಡ್ಡ ಕನ್ನಡಕ, ದೊಡ್ಡ ಟೋಪಿ, ಎಲ್ಲಿ ಕಚ್ತಾವು? ಈಗ ಜೇನು ಬರ್ತದೆ ಬಟ್ಟೆ ಬಿಚ್ಕೊಂಡು ನಿಂತ್ಕೊಳ್ಬೇಕಾ? ಇಲ್ಲ, ಇದು ವಯಸ್ಸಾಗಿರುವ ಇಲ್ಲ, ವಯಸ್ಸಾಗಿರೋ ಮಾತಲ್ಲ. ಏನು ಹುಡುಗಾಟ ಆಡ್ತಾ ಇದ್ದೀರಿ, ಮಾತೆತ್ತರೆ ವಯಸ್ಸು ಬರ್ತಾ ಇದ್ದೀರಿ, ನೀವೆಲ್ಲ ಹೊಟ್ಟೆ ಕಿಚ್ಚಿರ್ಬೇಕು ಅಂತ ಕಾಣುತ್ತೆ. ಒಳ್ಳೇದಲ್ಲ, ಅದು ಗೌರವ ಅಲ್ಲ, ಅದು ವಿಚಾರವೇ ಬೇರೆ. ಒಬ್ಬ ಡಾಕ್ಟರ್ ನನಗೆ ನಿಜವಾಗ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹೊಟ್ಟೆ ಕಿಚ್ಚಿದೆ ನಮಗೆ. ಯಾಕೆ ಅಂತಂತಂದ್ರೆ ಅದು ಆರೋಗ್ಯಕರ ಹೊಟ್ಟೆ ಕಿಚ್ಚು. ಏನಪ್ಪ ವಾಟಾಳ್ ನಾಗರಾಜ್ ಅವರು ಇಷ್ಟೊಂದು ಉತ್ಸಾಹದಿಂದ ಇರ್ತಾರೆ, ಇಷ್ಟೊಂದು. ಹೌದು, ಏನು ಮಾಡಬೇಕು? ಅಯ್ಯೋ ಅಂತ ಮಲಿಕಬೇಕಾ, ಕೂಗಾಡ್ಬೇಕಾ? ಸ್ವಲ್ಪ ನೀರು ತಂದ್ಕೊಡಿ, ಸ್ವಲ್ಪ ಇದು ತಂದ್ಕೊಡಿ, ಆರಾಮಾಗಿರ್ಬೇಕು, ಭದ್ರವಾಗಿರ್ಬೇಕು. ಭದ್ರವಾಗಿರೋದೇ ನಮಗೆ. ನಾವು ಪ್ರತಿದಿನ ಪ್ರಾರ್ಥನೆ ಮಾಡಿ ಭಗವಂತ ಮಾಡಿದ್ರು ಅದ್ಭುತವಾಗಿರೋಣ ಅಂತ. ಇಲ್ಲದೇ ಏನು ಒಂದು ಚಳುವಳಿ ಮಾಡಬೇಕು ಅಂತಂದರೆ, ಈಗ ನಾವು ಚಳುವಳಿ ಮಾಡಿದ್ರೆ ಅದಕ್ಕಿರುವ ಆನಂದ, ಅದಕ್ಕಿರೋ ಖುಷಿ ಯಾವ ವಿಟಮಿನ್ನೂ ಇಲ್ಲ ಅದರ ಮುಂದೆ. ಅಷ್ಟು ಸಂತೋಷ. ಮತ್ತು ನೀವು ಈಗ ಇದೆಲ್ಲ ಮಾತುಕತೆ ಇದು ನಿಮ್ಮಲ್ಲಿ ಟಿ ವಿಲಿ ಬಂದ್ಬಿಡ್ತು ಅಂತಂದರೆ ಎಷ್ಟು ಆನಂದ, ಅದೇ ಶಕ್ತಿ, ಭಾರಿ ಶಕ್ತಿ ಕೊಡುತ್ತೆ.